ಸೊ ಗುಡ್ ಆಫ್ಟರ್ನೂನ್ ಫ್ರಮ್ ತಾಬೋ, ಹಿಮಾಚಲ್ ಪ್ರದೇಶ್. ಸೊ ಇಲ್ಲಿ ನೋಡಿಸ್ತಾ ಇದ್ದೀನಲ್ಲ, ಇದು ಆ್ಯಪಲ್ ಗಿಡ. ಸೊ ಆ್ಯಪಲ್ ಹತ್ರ ಇದೇ ಫಸ್ಟ್ ಟೈಮ್ ಆ್ಯಪಲ್ ಗಿಡ ಹತ್ರ ಹೋಗಿ ನೋಡ್ತಾ ಇರೋದು. ಸೊ ಫ್ರೆಶ್ ಆಗಿದೆ. ಈ ಥರ ಆ್ಯಪಲ್ಲು, ಜ್ಯೂಸಿ ಆ್ಯಪಲ್ಲು ನಮ್ಮ ಬೆಂಗಳೂರಲ್ಲಿ ಎಲ್ಲೂ ಸಿಗೋದಿಲ್ಲ. ನಾನು ಒಂದು ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾಡಿ ಇಟ್ ವಾಸ್ ಫ್ರೆಶ್ ಜ್ಯೂಸಿ ಆ್ಯಪಲ್. ತುಂಬಾ ಟೇಸ್ಟಿ ಆಗಿದೆ. ನ್ಯಾಚುರಲ್, ಇಲ್ಲೇ ಕಿತ್ತು ಇಲ್ಲೇ ತಿಂದಲ್ಲ, ತುಂಬ ಟೇಸ್ಟ್ಫುಲ್ ಆಗಿದೆ. ಸೊ ಇದು ಆ್ಯಪಲ್ ತೋಟ ಅವ್ರದ್ದು. ಸೊ ಬ್ಯೂಟಿಫುಲ್ ಆಗಿದೆ. ಸೊ ಈಗ ತಾಬೋಯಿಂದ ನಾವು ಕಾಸಾ ಕಡೆಗೆ ಹೋಗ್ತಿದ್ದೀವಿ. ಸೊ ಇವತ್ತು ಕಾಸಾ ರೀಚ್ ಆಗಿ ವಿಲ್ ಸ್ಟೇ ದೇರ್ ಫಾರ್ 2 days. ಸೊ ಕಾಸಾ ಫುಲ್ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ನೆಕ್ಸ್ಟ್ ವಿ ಆರ್ ಹೆಡಿಂಗ್ ಟು ಚಂದ್ರತಾಲ್ ಲೇಕ್, ಒನ್ ಆಫ್ ದ ಬ್ಯೂಟಿಫುಲ್ ಲೇಕ್ ಇನ್ ಹಿಮಾಚಲ್ ಪ್ರದೇಶ್. ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ವ್ಯೂ ಆಫ್ ಆ್ಯಪಲ್. ಇದು ತೋಟದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಡೆ ಈ ಕಡೆ ಎಲ್ಲ ಸುಮಾರು ಗಿಡ ಇದೆ. ಫುಲ್ ಮರ, ತುಂಬ ಆ್ಯಪಲ್ಸ್. ಇಲ್ಲಿ ನೋಡಿದ್ರು ಆ್ಯಪಲ್. ಸೊ ಈಗ ತಾಬೋ ಟು ಧನ್ಕರ್. ಅವ್ರಿಗೆ ಲೀಡ್ ಮಾಡೋಕ್ಕೆ ಸೊ ಧನ್ಕರ್, ವಿ ಆರ್ ಗೋಯಿಂಗ್ ಟು ಧನ್ಕರ್. ನೋಡಿ ಅಲ್ಲಿ ಬೆಟ್ಟ. ವೆಲ್ಕಮ್ ಟು ಹಿಮಾಚಲ್ ಪ್ರದೇಶ್ ಅನ್ನತ್ತೆ. ಸೊ ಇದು ಇಲ್ಲಿನ ರೋಡ್ ಕಂಡೀಷನ್ಸು. ಸೊ ಇದು ತಾಬೋ, ಇಲ್ಲೆಲ್ಲ ಗೆಸ್ಟ್ ಹೌಸು, ಹೋಟೆಲ್ಸು ಎಲ್ಲ ಇದೆ. ಇದು ತಾಬೋ ಸಿಟಿ ಥರ. ಸೊ ಎಲ್ಲ ಕೆಲವು ರೈಡರ್ಸು ರೈಡ್ ಮಾಡ್ತಾ ಇದ್ದಾರೆ. ನಮ್ಮ ರೈಡರ್ಸು ಹಿಂದ್ಗಡೆ ಬರ್ತಾ ಇದ್ದಾರೆ. ಎಲ್ಲಿ ಎಲ್ಲ ಈ ಥರ ರಫ್ ರೋಡ್ಸೇ ಈ ಕಡೆ ಎಲ್ಲ. ಮ್ಯಾಕ್ಸಿಮಮ್ 3 ಗೇರ್, 3ನೇ ಗೇರಲ್ಲೇ ಓಡಿಸ್ತಾ ಇದ್ದೀನಿ ಆಗ್ಲಿಂದ. ಎಲ್ಲೋ ಒಂದೊಂದು ಕಡೆ 4th. ಗೊತ್ತಿಲ್ಲ, ಇದು ಧನ್ಕರಿಂದ ಮತ್ತೆ ರಿಟರ್ನ್ ತಾಬೋಗೆ ಬಂದು ತಾಬೋಯಿಂದ ಇದಕ್ಕೆ ಹೋಗ್ಬೇಕಂತ ಗೊತ್ತಿಲ್ಲ. ಸೊ ವಿ ಶುಡ್ ಸಿ. ಎಲ್ಲೋದ್ರು ಇವರು? ನೋಡಿ ಈ ಕಡೆ ಎಲ್ಲ ಕಾಂಪೌಂಡ್ ಹೇಗಿದೆ.
ಆ್ಯಪಲ್ ತೋಟ ಇದು. ಸೊ ಎಲ್ಲ ಕಡೆ ಆ್ಯಪಲ್ ನೋಡಿ, ಆ ಕಡೆ ಎಲ್ಲ ಆ್ಯಪಲ್. ಇಷ್ಟು ಬಿಸಿಲು, ಇಷ್ಟು ಒಂದು ಇದಿದ್ರೂ ಕೂಡ ಆ್ಯಪಲ್ ಸಿಕ್ಕಾಪಟ್ಟೆನೇ ಚೆನ್ನಾಗಿ ಬರ್ತಾಯಿದೆ ಇಲ್ಲಿ. ಸೊ ಧನ್ಕರಲ್ಲಿ ಏನಿದೆ ಅಂತ ನೋಡಬೇಕು. ಎಲ್ಲ ಆ್ಯಪಲ್ ಕಟ್ ಮಾಡಿ ತುಂಬಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಆ್ಯಪಲೆಲ್ಲ ಸುಮ್ಮನೆ ಕೇಳಿದ್ರೆ ಕೊಡೋದಿಲ್ಲ. ಅಲ್ಲಿ ಒಂದೇ ಒಂದು ಕುಡಿ ಅಂತ ಕೂಡ ಕೊಡೋಲ್ಲ. ಯಾಕಂದರೆ ಇಡೀ ತೋಟನೇ ಯಾರೋ ಒಬ್ರಿಗೆ ಬೇರೆಯವ್ರಿಗೆ ಮಾರ್ಬಿಟ್ಟಿರ್ತಾರೆ ಇವರು. ಹಂಗಾಗಿ ಒಂದು ಆ್ಯಪಲ್ ಕೂಡ ನಮಗೆ ಕಿತ್ತಕ್ಕೆ ಬಿಡೋದಿಲ್ಲ. ಇನ್ನೂ ರಿಕ್ವೆಸ್ಟ್ ಮಾಡಿ ಹೆಂಗೋ ಒಂದು ಬೆಳಗ್ಗೆ ತಗೊಂಡು ಟೇಸ್ಟ್ ಮಾಡಿದೆ. ಸೊ ಇದೊಂದು ಹಳೆ ಬ್ರಿಡ್ಜು. ಸೊ ನ್ಯಾರೋ ಬ್ರಿಡ್ಜ್, ಈ ಕಡೆ ನದಿ ಹರಿತಾ ಇದೆ. ಸೊ ನ್ಯಾರೋ ಬ್ರಿಡ್ಜ್ ಇದು ನೋಡಿ. ಈ ಕಡೆ ಎಲ್ಲ ಸೇಮ್ ಮೌಂಟೇನ್ಸು, ಬಟ್ ಎಲ್ಲೂ ಇದು ಸ್ನೋಫಾಲ್ ಇಲ್ಲ. ಬಟ್ ಅದೇ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಥರ ಸ್ವಲ್ಪ ಬಿಸಿಲು ಇದೆ. ವೆದರ್ ಬಂದ್ಬಿಟ್ಟು 25.5 ಡಿಗ್ರಿ ಇದೆ ಇಲ್ಲಿ. ಬನ್ನಿ ಹಾಗೆ ಹೋಗೋಣ. ನದಿ ನೋಡಿ, ನದಿ ಹರಿತಾ ಇದೆ. ಈ ಇನ್ ಬಿಟ್ವೀನ್ ರೋಡು, ಈ ಕಡೆ ಬೆಟ್ಟ, ಈ ಮಧ್ಯದಲ್ಲಿ ಒಂದು ರೋಡು ರೈಡ್ ಮಾಡೋಕ್ಕೆ ಒಳ್ಳೆ ಫೀಲ್ ಬರ್ತಾ ಇದೆ. ಅಂದರೆ ಇದು ನಾವು ಯಾವತ್ತೂ ಮಾಡೋದಕ್ಕಾಗಲ್ಲ, ಯಾವತ್ತೂ ಒಂದ್ಸಲಿ ಮಾಡ್ತಾಯಿದ್ದೀರಿ. ಎಲ್ಲೋ ಫೋಟೋನಲ್ಲಿ ವಿಡಿಯೋನಲ್ಲಿ ನೋಡಿದ್ರಿ, ಇವತ್ತು ನಾವೇ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ವೆರಿ ಬ್ಯೂಟಿಫುಲ್ ರೋಡ್ಸ್. ಸೆಪ್ಟೆಂಬರ್ ಸ್ಪಿಟಿ. ನೋಡಲ್ಲಿ ಗುಹೆ ಥರ ಬೆಟ್ಟ, ಆ ಬೆಟ್ಟ ಕೊರೆದು ಈ ಥರ ಮಾಡಿದ್ದಾರೆ. ಲೂಸ್ ಗ್ರಾವೆಲ್ಸ್ ಅದೆಲ್ಲ ಹುಷಾರಾಗಿ ನಾವು ಹಿಂಗೆ ರೈಡ್ ಮಾಡಬೇಕು. ಧನ್ಕರ್ ನೋಡಿ, ರಾಕ್ ಹೆಂಗೆ ಕಟ್ಟಾಗಿ ಪೀಸ್ ಆಗಿದೆ. ನದಿ ಹರಿತಾ ಇದೆ. ಬ್ಯೂಟಿಫುಲ್.
ಈ ನಿಮಗೆ ಕ್ಯಾಮ್ರಾನಲ್ಲಿ ಏನು ಗೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ನ್ಯಾಚುರಲಿ ಈ ಪ್ಲೇಸಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಒಂದು ಥ್ರಿಲ್ಲು ಮತ್ತು ಒಳ್ಳೆ ಒಂದು ಇದಿದೆ. ವೆರಿ ಕ್ಲೋಸ್ ಟು ಮೌಂಟೇನ್ಸ್ ಅಲ್ಲ, ವಿ ಕ್ಯಾನ್ ಟಚ್ ಆ್ಯಂಡ್ ಫೀಲ್. ವಿ ಆರ್ ಗೋಯಿಂಗ್ ಇನ್ ಬಿಟ್ವೀನ್ ದ ವ್ಯಾಲಿ. ನೋಡಿ ಆ ಕಡೆ ಎಲ್ಲ ಪೈನ್ ಟ್ರೀಸ್ ಹಸಿರಾಗಿದೆ. ಓ ನದಿ ರಿವರ್ ನೋಡಿ ಎಷ್ಟು ಕ್ಲೋಸ್ ಆಗಿದೆ ಅಲ್ಲ. ಸೂಪರ್. ನೋಡಿ ಈ ಕಡೆ ಎಲ್ಲ ಆಫ್ ರೋಡಿಂಗ್. ನಾನು ಗಾಡಿಯಲ್ಲಿ ನಿಂತ್ಕೊಂಡು ಓಡಿಸ್ತಾ ಇದ್ದೀನಿ. ವಾವ್ ವಾವ್ ವಾವ್, ನೋಡಿ ಸೀನರಿ ಆಗಿದೆ. ದಿಸ್ ಈಸ್ ತಾಬೋ ಟು ಧನ್ಕರ್. ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಆಫ್ ರೈಡಿಂಗ್. ವಾವ್, beautiful. Beautiful. It is worth coming here. Really ಪೈಸಾ ವಸೂಲ್ ಅಂತಾರಲ್ಲ ಆ ಥರ. ಉಫ್, ಸ್ವಲ್ಪ ಡೇಂಜರಸ್ ಆಗಿ ಇದೆ. ಬಟ್ ಸಖತ್ ಎನರ್ಜಿ ಬೇಕು ಇಲ್ಲೆಲ್ಲ ಓಡ್ಸೋಕ್ಕೆ. ಬ್ಯೂಟಿಫುಲ್. ಅಲ್ಲಿ ನೋಡಿ ಒಂದು ಲೈನ್ ಫುಲ್ಲು ಗಿಡ ಬಂದಿದೆ. ಆ ಕಡೆ ಕಾಣಿಸ್ತಾ ಏನೋ ಗೊತ್ತಿಲ್ಲ ನಿಮ್ಮ ಕ್ಯಾಮ್ರಲ್ಲಿ. ನಮ್ಮ ಕ್ಯಾಮ್ರಲ್ಲಿ ವಾ, ಉಫ್, ನೋಡಿದ್ರಲ್ಲ ರೂಟು. ಈ ಕಡೆ ಫುಲ್ ನೋಡಿ ಗ್ರೀನ್, ಎಷ್ಟು ಪ್ಲ್ಯಾಂಟ್ ಮಾಡಿರೋ ಥರ ಚೊಕ್ಕಟ್ಟಾಗಿದೆ ಇಲ್ಲಿ. What a beautiful nature. Thank God.
ಕಡೆ ಎಲ್ಲ ಫುಲ್ ಗ್ರೀನ್ ಗಿಡ. ಈಗೆಲ್ಲ ಚಿಕ್ಕದು ಆ್ಯಪಲ್ ಗಿಡಗಳು ಬೆಳೆಸ್ತಾ ಇದ್ದಾರೆ. ಇನ್ನು ಆ್ಯಪಲ್ ಸ್ಮಾಲ್ ಆ್ಯಪಲ್ ಇದೆ ಇಲ್ಲಿ. ವೆರಿ ನೈಸ್, ಇಂಟ್ರೆಸ್ಟಿಂಗ್. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಮತ್ತೆ ಗಿಡ ಮಧ್ಯದಲ್ಲಿ, ಗಿಡಗಳ ಮಧ್ಯದಲ್ಲಿ ರೋಡ್ ಮಾಡಿದ್ದಾರೆ. Tabo to Dhankar. Pho village at 37,000 height. ಇದು Pho village ಅಂತೆ, PHO. ಇಲ್ಲೆಲ್ಲ ಜಾಸ್ತಿ ಈ ಥರ ಆಲ್ಟೋ ಕಾರುಗಳು ಎಲ್ಲರ ಮನೆಯಲ್ಲೂ ಇಲ್ಲಿದ್ದೇ ಇರುತ್ತೆ. ಎಲ್ಲಿ ನೋಡಿದ್ರೂ ನಮ್ಮ ಸುಜುಕಿ, ಮಾರುತಿ ಆಲ್ಟೋ. ನೋಡಿ, ಸ್ಮಾಲಾಗಿ ಒಂದು ಬೌಂಡ್ರಿ ಕಲ್ಲಲ್ಲೇ ನಿಲ್ಲಿಸಿ ಮಾಡಿದ್ದಾರೆ ಇಲ್ಲಿ. ಸ್ಮಾಲ್ ವಾಟರ್ ಫಾಲ್ಸು. ನೀರಂತೂ ತುಂಬಾ ಚೆನ್ನಾಗಿದೆ ಸ್ನಾನ ಮಾಡೋಕ್ಕೆ. ನೀರು ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂದರೆ, ರೋಡ್ ಮಾತ್ರ ಸಿಂಗಲ್ ಸ್ಟ್ರೆಚ್ ವಿತೌಟ್ ಕರ್ವ್ ಇಲ್ದಿರ ಒಂದು ಸ್ಟ್ರೈಟ್ ರೋಡು ಸಿಕ್ಕಿದೆ ಈಗ. ವಾಟ್ ಅ ಬ್ಯೂಟಿಫುಲ್, ವಾವ್, ಸಾಕಾಗಿದೆ. ಕಾಮಿಕ್ ಹೈಯೆಸ್ಟ್ ಮೋಟ್ರಬಲ್ ಏನೋ ಇತ್ತು, ಸಾಕಾಗುಂಟು. ಇಲ್ಲೊಂಥರ ನಿಂತಿರೋ ಥರ ಇದೆ, ಇದೆಲ್ಲ ಆರ್ಟಿಫಿಷಿಯಲ್ ಆಗಿ ನಿಲ್ಸಿರೋ ಥರ ಇದೆ, ಬಟ್ ಇದು ನ್ಯಾಚುರಲ್. ಇದು ನ್ಯಾಚುರಲ್ ಆಗಿ ಆ ಥರ ಪಿಲ್ಲರ್ಸ್ ಥರ ಇದೆ. ಕರ್ವ್ ರೋಡ್ ನೋಡಿ, ಗಾಡಿ ಬರೋದೇ ಗೊತ್ತಾಗಲ್ಲ, ಅವರು ಹಾರ್ನ್ ನೋಡಿಬೇಕಲ್ವಾ. ಇದು ಸ್ಟೀಪ್ ಡೌನ್. ಸೊ ಇಲ್ಲೆಲ್ಲ ಇಂಜಿನ್ ಬ್ರೇಕಿಂಗ್ ಮಾಡಬೇಕು. ಸೊ ಬ್ರೇಕ್ ಹೊಡಿಯೋದು ಅದೆಲ್ಲ ಇಲ್ಲ. ಇಂಜನ್ನು ಲೈಕ್ ಫಸ್ಟ್ ಇಲ್ಲ ಸೆಕೆಂಡ್ ಗೇರ್ ಹಾಕಿ ಬಿಟ್ಬಿಟ್ರೆ ತಾನಾಗಿ ಇಳಿತಾ ಇರುತ್ತೆ. ನೋಡ್ರಲ್ಲ ಕೆಳಗಡೆ ಅದೆಲ್ಲ ನೀರು ಹರಿತಾ ಇದೆ. ಸ್ವಲ್ಪ ಸ್ಲಿಪ್ಪರಿನೇ ಇಲ್ಲಿ, ಸ್ಲಿಪ್ಪರಿ ರೋಡ್ಸ್. ವಾವ್ ವಾವ್ ವಾವ್, ಇದು ರಿಯಲ್ ಆಫ್ ರೋಡಿಂಗ್. ಇದು ನಿಜ ಒಂದು ನೇಚರ್ ಜೊತೆಯಲ್ಲಿ ಆಫ್ ರೋಡಿಂಗ್.
ಏನಾದರೂ ಯಾಮಾರಿದ್ರೆ ಹಂಗೆ ಕೆಳಗಡೆ ಹೋಗ್ಬಿಡ್ತೀರಿ. Really, it is very, very, very beautiful. ಎಲ್ಲ ಬೈಕರ್ಸ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗ್ತಾ ಇದ್ದಾರೆ. This is Spiti Valley. ತುಂಬಾ ಖುಷಿ ಆಗ್ತಾಯಿದೆ. ಹೆಚ್ಚಿಗೆ ಮಾತಾಡಲೂಬಾರ್ದಿಲ್ಲ, ಯಾಕಂದರೆ ತುಂಬ ಡ್ರೈನ್ ಆಗ್ತೀರಿ. ನೋಡ್ರಲ್ಲ ಆಫ್ ರೋಡಿಂಗ್ ಹೆಂಗಿದೆ. ಬ್ಯೂಟಿಫುಲ್ ಆಗಿದೆ ವ್ಯೂ. ವಾವ್, ನೋಡಿ ಎಷ್ಟು ಬ್ಯೂಟಿಫುಲ್ ವ್ಯೂ ಇದು ಅಲ್ವಾ. ಈ ಒಂದು ವ್ಯೂವನ್ನೇ ಸಖತ್ತಾಗಿದೆ. On the way to Dhankar, beautiful ಆಗಿದೆ. ವಾ ಬಟ್ ಬರೀ ಆಫ್ ರೋಡಿಂಗೆ, ರಫ್ ರೋಡ್ಸ್. ರೋಡ್ ಮಾಡಿದಾರಲ್ಲ ಅದಕ್ಕೆ ಹೇಳ್ಬೇಕು. Another 25 minutes to reach Dhankar monastery ಹೋಗ್ತಾ ಇರೋದು. In between this beautiful scenery, beautiful view. ನೋಡಿ ಆ ಕಡೆ ಈ ಕಡೆ ಎಲ್ಲ ಫುಲ್ ರಫ್. ಮೊನ್ನೆ ತಾನೇ ಎಲ್ಲ ಮಾಡ್ದಂಗಿದೆ ಇದೆಲ್ಲ. ರೀಸೆಂಟಾಗಿ ರೋಡು ನೀರೆಲ್ಲ ಹರಿದು ಹಾಳಾಗಿದೆ. ಸೊ ಇದೆಲ್ಲ ಆ ಕಡೆ ಈ ಕಡೆ ಇದೆಲ್ಲ ಸೆಂಟ್ರಲ್ಲಿ ಕ್ಲಿಯರ್ ಮಾಡಿರೋದು. ಇದು ಆ ಕಡೆ ಈ ಕಡೆ ಕಲ್ಲು ಗುಡ್ಡೆಗಳು ಬಿದ್ದಿದೆಯಲ್ಲ ಇದೆಲ್ಲ. ಸೊ another 200 meters it is saying to take right. Take right. Where is that right? Here is that right. ಸೊ ಅವರು ಹಿಂದ್ಗಡೆ ಬರ್ತಾ ಇದ್ದಾರೆ. ಸೊ ವೆಲ್ಕಮ್ ಧನ್ಕರ್ ಕಂಪ ಅಂತ ಬೋರ್ಡ್ ಇದೆ ಅಲ್ಲಿ.
ಸೊ ನೋಡಿ ಎಷ್ಟು ಪೀಕಾಗಿ ಹಿಲ್ಲು. ವಾಟ್ ಅ ಬ್ಯೂಟಿಫುಲ್ ವ್ಯೂ ಅಲ್ಲ. ಓ ಮೈ ಗಾಡ್, ಎಷ್ಟು ನೋಡಿದ್ರೂ ಸಾಕತ್ತ. ಅಲ್ಲಿ ನೋಡಿ ಎಲ್ಲ ಮೇಲೆ ಗ್ಲೇಷಿಯರ್ಸ್, ಐಸು, ಸ್ನೋ ಇದೆ ಅಲ್ಲಿ. ಆಗಲೇ ನೋಡಿದ್ರಲ್ಲ ಒಂಥರ ನಿಂತಿತ್ತಲ್ಲ. ಸೊ ಇಲ್ಲಿಂದ ಈ ಮುಂದೆಯಿಂದ ಇದು ವ್ಯೂ ನೋಡಿ. ಫುಲ್ ಏರ್ ಪಿನ್ ಬೆಂಡ್ಸ್. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸೊ ಅಲ್ಲೇನು ಮುಂದೆ ಕಾಣ್ತಾ ಇದೆಯಲ್ಲ, ಅದೇ ಧನ್ಕರ್ ಮೊನಾಸ್ಟ್ರಿ ಇದು. ಸೊ ವಿ ರೀಚ್ಡ್ ಧನ್ಕರ್. ದಿಸ್ ಈಸ್ ಧನ್ಕರ್. ಸಿಕ್ಕಾಪಟ್ಟೆ ಟಯರ್ಡ್. ರೋಡ್ಸ್ ಸಿಕ್ಕಾಪಟ್ಟೆ ರಫ್ 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 ರೋಡ್. ಸಿಕ್ಕಾಪಟ್ಟೆ ಡಿಹೈಡ್ರೇಷನ್ ಆಗ್ತಾಯಿದೆ. ಬ್ಯೂಟಿಫುಲ್ ಆಗಿದೆ ನೋಡಿ. ಅಬ್ಬಬ್ಬಬ್ಬ, ಏನು ಆರ್ಕಿಟೆಕ್ಚರು, ಏನು ಅವ್ರನ್ನ ಇಟ್ಕೊಂಡು ಹೆಂಗೆ ಕೆಲಸ ಮಾಡಿಸಿದ್ರು ಅಂತಲೇ ಗೊತ್ತಿಲ್ಲ. ವಾವ್, ಅಣ್ಣ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ನೋಡಿ ಇದು
ದಿಸ್ ಇಸ್ ಧನ್ಕರ್ ಮೊನಾಸ್ಟ್ರಿ. ಜೂಲೆ 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 ಫುಲ್ ಟಯರ್ಡ್. ಸೊ ಮೇಲೆ ಇದು ಈ ಬ್ಯೂಟಿಫುಲ್ ಮೊನಾಸ್ಟ್ರಿಗೆ ಹೋಗೋ ದಾರಿ ಇದು. ಧನ್ಕರ್ ಮೊನಾಸ್ಟ್ರಿ. ಈ ಕಡೆ ಇರಬೇಕು, ಈ ಕಡೆ ಇರಬೇಕು. ಸಿಕ್ಕಾಪಟ್ಟೆ ಟಫ್ ಇದೆ. ಇಲ್ವಾ? ಯಾವ ಕಡೆ ಹೋಗೋದು? ಸೊ ಧನ್ಕರ್ ಮೊನಾಸ್ಟ್ರಿ ಇದೆಲ್ಲ ಈಗ ನೋಡಿಕೊಂಡು ಈಗ ಧನ್ಕರ್ ಟು ಕಾಜಾಗೆ ಹೋಗಿ ಕಾಜಲ್ಲಿ ಹಾಲ್ಟ್ ಮಾಡಿ ರೆಸ್ಟ್ ಮಾಡಿ ಆರಾಮಾಗಿ 2 ದಿವಸ ಫುಲ್ ಸೈಟ್ ಸೀಯಿಂಗ್ ಮಾಡಿ ಮತ್ತು ಅಲ್ಲಿಂದ ರಿಟರ್ನ್ ಟು ಶಿಮ್ಲಾ ಹೊರಡ್ತೀರಿ.